ಇದೊಂದು ನೈಜ ಘಟನೆ. ಆ ತಂದೆ ತಾಯಿಗೆ ಒಂದು ಪುಟ್ಟ ಮಗು. ಒಂದಿನ ದೇವಸ್ಥಾನಕ್ಕೆ ಹೋಗಲು ಸ್ಕೂಟರಿನಲ್ಲಿ ಕುಳಿತು ಅವರು ಹೊರಟಿದ್ದಾರೆ. ಒಂದೇ ಸಮನೆ ಗಾಳಿ ಬೀಸಿ ಹೆದರಿಕೊಂಡ ಮಗು ರಚ್ಚೆ ಹಿಡಿಯಿತು. ಸ್ಕೂಟರನ್ನು ಬದಿಗೆ ನಿಲ್ಲಿಸಿ ಬಂದ ರಿಕ್ಷಾ ಹತ್ತಿ ದೇವಾಲಯದ ಬಳಿ ಬಂದಾಗ ಧೋ ಧೋ ಉದೋ ಎಂಬ ಮಳೆ. ಆ ಮಳೆಯಲ್ಲಿ ಒದ್ದೆ ಮುದ್ದೆಯಾಗಿ ದೇವಾಲಯದ ಎದುರು ನಿಂತಾಗ ಬಾಗಿಲು ಹಾಕಿದ್ದರು. ಇನ್ನೇನು ಮಾಡುವುದು? ಹಿಂದಿರುಗಿ ಹೋಗೋಣ ಎಂದು ಆ ಮಳೆಯಲ್ಲೇ ದೇವಾಲಯದ ಬದಿಯಲ್ಲೇ ನಡೆದು ಬರುತ್ತಿದ್ದಾಗ ಹಿಂಬದಿ ಬಾಗಿಲನ್ನು ಸ್ವಲ್ಪ ಸರಿಸಿ ಹಿರಿಯ ಅರ್ಚಕರೊಬ್ಬರು ಇಣುಕುತ್ತಿದ್ದರು. ಈ ಮಳೆಯಲ್ಲಿ ಎಲ್ಲಿಗೆ ಹೊರಟವರು ಎಂದರು. ನಾವು ದೇವಸ್ಥಾನಕ್ಕೆ ಬಂದವರು. ಬಾಗಿಲು ಹಾಕಿದೆಯಲ್ಲ? ಹೌದು, ಪೂಜೆ ಮುಗಿಸಿ ಎಲ್ಲರೂ ಹೋಗಿದ್ದಾರೆ. ನೀವು ಈ ಬಾಗಿಲಲ್ಲೇ ಒಳ ಬನ್ನಿ, ದೇವರನ್ನು ನೋಡಿ ಎಂದಾಗ ಆ ತಂದೆ ತಾಯಿ ಮಗು ಒಳ ಪ್ರವೇಶಿಸಿ ಗರ್ಭಗುಡಿಯ ದೇವರನ್ನು ನೋಡಿ ವಂದಿಸಿದರು. ಅಷ್ಟರಲ್ಲಿ ಆ ಹಿರಿಯ ಅರ್ಚಕರು ನೀವು ಊಟ ಮಾಡಿಯೇ ಹೋಗಿ ಎಂದು ಆ ಮಧ್ಯಾಹ್ನದ ಹಸಿವಿನ ಹೊತ್ತಲ್ಲಿ ಎಲೆ ನೀಡಿ ಊಟ ಬಡಿಸಿದರು. ಮಗು ನಗುತ್ತಾ ಊಟ ಸವಿಯಿತು. ಆ ತಂದೆ ತಾಯಿಯು ಖುಷಿಯಿಂದ ಉಂಡರು. ಬಳಿಕ ಆ ಹಿರಿಯರಿಗೆ ವಂದಿಸಿ ಹೊರಗೆ ಬಂದಾಗ ಮಳೆಯೂ ಕಡಿಮೆಯಾಗಿತ್ತು. ಇನ್ನೊಮ್ಮೆ ನಮಸ್ಕರಿಸೋಣ ಎಂದು ಬಾಗಿಲ ಕಡೆ ತಿರುಗಿದಾಗ ಹಿಂಬದಿಯ ಬಾಗಿಲೂ ಮುಚ್ಚಿತ್ತು.